वंदे मातरम वंदे मातरम सुजला सुफला मलयज शीतला सस्य श्यामलं मातरम वंदे मातरम वंदे मातरम सुप्रज्योत्स्ना पुलकितयामिनी पूर्णकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरं। Just elected! सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे। देश की सेवा, देश की रक्षा, वंदे वंदे वंदे। ऊंचा रहे हमारा विजयी विश्व तिरंगा प्यारा सदा शक्ति सरसाने वाला प्रेम सुधा बरसाने वाला सदा शक्ति सरसाने वाला प्रेम सुधा बरसाने वाला वीरों को हर्षाने वाला मातृभूमि का तन मन सारा झंडा ऊंचा रहे हमारा विजयी विश्व तिरंगा प्यारा शान इसकी जाने पाए चाहे जान भले ही जाए शान इसकी जाने पाए चाहे जान भले ही जाए विश्व विजय करके दिखलाए रंगों में प्रणपूर्ण हमारा झंडा ऊंचा रहे हमारा विजयी विश्व तिरंगा प्यारा आओ प्यारे वीरों आओ देश धर्म पर बलि बलि जाओ आओ प्यारे वीरों आओ देश धर्म पर बलि बलि जाओ एक साथ सब मिलकर गाओ प्यारा भारत देश हमारा झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा विजयी विश्व तिरंगा प्यारा। Thank you.
ನೀ ಕಾಣೋದಿದನೆಂದು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಶುಭೋದಯಗಳು. ಮೊದಲನೆಯದಾಗಿ ಎಲ್ಲರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ 79ನೇ ಸ್ವತಂತ್ರ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದು, ಇಲ್ಲಿಗೆ ನಿಷ್ಠೆಯಿಂದ ಬಂದಿರುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು, ಶಿಕ್ಷಕರು ಹಾಗೂ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಅತಿಥಿ ದೇವೋಭವ ಎಂಬ ನಾಣ್ಣುಡಿಯಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಅತಿಥಿಗಳನ್ನು ಸ್ವಾಗತಿಸಲು ನಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಯಾದ ವರ್ಷಿಣಿ ವೀರವರು ಬರಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಶುಭೋದಯ. ಮೊದಲಿಗೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಶಾಲಾ
ಕಾರ್ಯದರ್ಶಿಗಳಾದ ಗಂಗಪ್ಪ ಸರ್ ಮತ್ತು ಮಮತಾ ಮ್ಯಾಮ್ಗಳು ಕಾರಣಾಂತರದಿಂದ ಆಗಮಿಸಿದ ಅವರಿಗೆ ಹೃತ್ಪೂರ್ವಕ ಸ್ವಾಗತಗಳನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳಾಗಿ ಕಾರ್ಯದರ್ಶಿಗಳು ನೆಲಮಂಗಲ ತಾಲೂಕು ಕುರುಬರ ಸಂಘ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಕ್ರಾಂತಿವೀರ ಸಂಗೊಳ್ಳ ಟ್ರಸ್ಟ್ ಶ್ರೀಯುತ ನಾಗರಾಜು ಸರ್ ಅವರನ್ನು ಹೃತ್ಪೂರ್ವಕ ಸ್ವಾಗತಗಳನ್ನು ಬಯಸುತ್ತೇನೆ. ಹಾಗೆ ಈ ಸಮಾರಂಭಕ್ಕೆ ಶಾಲಾ ಮುಖ್ಯ ಶಿಕ್ಷಕಿಯರಾದ ಅಕ್ಷತಮಾನ್ ರವರಿಗೆ ಸ್ವಾಗತಗಳನ್ನು ಬಯಸುತ್ತೇನೆ. ಹಾಗೆಯೇ ಈ ಸಮಾರಂಭದಲ್ಲಿ ಉಪಸ್ಥಿತರಾದ ನನ್ನೆಲ್ಲ ಶಿಕ್ಷಕ ವೃಂದದವರು ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಗೀತೆಗಳ ಸಾಲಿನಲ್ಲಿ ಮೊದಲನೆಯದಾಗಿ ಬರುವುದು ಭಾವಗೀತೆ. ಶಾಲೆಯ 8ನೇ ತರಗತಿ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳು ಹಾಡಲು ಬರಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು, ಬೇರೆ ಬೇರೆ ಒಕ್ಕಲು ಒಂದೇ ತಾಯಿ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯಿ ಮಕ್ಕಳು, ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ, ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು, ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಆಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಆಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹೊತ್ತಿ ಉರಿವ ಬೆಂಕಿ ಹಾರಿ ತಣ್ಣಗಾಗಲಿ, ಗಂಜಲದಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ. ಹೊತ್ತಿ ಉರಿವ ಬೆಂಕಿ ಹಾರಿ ತಣ್ಣಗಾಗಲಿ, ಗಂಜಲದಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ. ಗಂಗೆ ತಂಗಿ ಕಾವೇರಿಯ ತಪ್ಪಿಕೊಳ್ಳಲಿ, ಗಂಗೆ ತಂಗಿ ಕಾವೇರಿಯ ತಪ್ಪಿಕೊಳ್ಳಲಿ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು, ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಲಡಾಖನೆ ಪಗಡಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯು ಮೈ ತಳೆಯುವಲ್ಲಿ. ಲಡಾಖನೆ ಪಗಡಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿಯು ಮೈ ತಳೆಯುವಲ್ಲಿ. ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ, ಪ್ರೀತಿ ದೀಪ ಕಣ್ಣಗೂಡಲಿ. ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ, ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ. ಎದೆಯ ಕೊಳಗಳನ್ನು ಆಶುಧಾರ ತೊಳೆಯಲಿ, ಎದೆಯ ಕೊಳಗಳನ್ನು ಆಶುಧಾರ ತೊಳೆಯಲಿ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು, ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅತಿಥಿಗಳಾಗಿ ಆಗಮಿಸಿರುವ ನಾಗರಾಜು ಸರ್ ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಪಡೆಯಲು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯ್ ಪಟೇಲ್
ಹಾಗೂ ಇತರೆ ಗಣ್ಯ ವ್ಯಕ್ತಿಗಳು ಕೂಡ ತಮ್ಮ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಟ್ಟಿರ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುತ್ತಾ ಮತ್ತೊಮ್ಮೆ ಈ ಸ್ವಾತಂತ್ರ್ಯಕ್ಕಾಗಿ ಈ ರಾಜ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಬದಲಿಗೆ ಬಂದಾಗ ಶಾಸ್ತ್ರೀಯ ಸಂಗೊಳ್ಳಿ ರಾಯಣ್ಣರು ಕೂಡ ಸ್ವಾತಂತ್ರ್ಯಕ್ಕಾಗಿ ಬಹಳ ಬಲಿದಾನ ಆಗಿದ್ದಾರೆ. ಅವರೆಲ್ಲರಿಗೂ ಸ್ಮರಣೆ ಮಾಡುತ್ತಾ ತಾವು ಈ ದೇಶದ ಸ್ವಾತಂತ್ರ್ಯವನ್ನು ಸದುಪಯೋಗಪಡಿಸಿಕೊಂಡು ಈ ದೇಶದ ಕಾನೂನು ಮತ್ತು ಚಟ್ಟಗಳನ್ನು ಉಪಯೋಗಿಸಿಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕಂತ ಈ ಮೂಲಕ ನಾನು ನಮ್ಮನ್ನು ಮನವಿ ಮಾಡುತ್ತಾ ಮತ್ತೊಮ್ಮೆ ಗಾಂಧೀಜಿಯವರಿಗೆ ಜೈಕಾರ ಹಾಕುತ್ತಾ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ. ಜೈ ಮಹಾತ್ಮ ಗಾಂಧೀಜಿ, ಜೈ ಮಹಾತ್ಮ ಗಾಂಧೀಜಿ, ಧನ್ಯವಾದಗಳು. ಆಧರಿಸಿ ಒಂದೆರಡು ಮಾತನಾಡಿದ ನಾಗರಾಜ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ದೇಶದ ಇತಿಹಾಸ ಮತ್ತು ಆಗ ನಡೆದ ಕೆಲವು ಸಂಗತಿಗಳ ಬಗ್ಗೆ ಮಾತನಾಡಲು ನಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಯಾದ ಕವನಾರವರು ಬರಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. Here I am going to share some sentences about Independence Day. Respected principal, teachers and my dear friends, here we gather with pride to celebrate 79th Independence Day. On this day in 1947, we broke out free from British rule after a long struggle. Countless freedom fighters like Mahatma Gandhi, Bhagat Singh and Subhash Chandra Bose dedicated their lives to this cause, and we owe them with our deepest gratitude. Independence Day is not just a day to remember the past, and also a time to reflect on present and brighter future. As the citizens of this great nation, we have a responsibility to uphold the value of unity and justice. Let us pledge to work together to build a stronger and inclusive India, where every citizen has the opportunity to thrive. Our diversity is our strength, and we embrace it to overcome our debt. Thank you all for giving an opportunity to speak some words about independence. ಕವನಾರವರಿಗೆ ಧನ್ಯವಾದಗಳು. ಪರಕೀಯರ ಆಳ್ವಿಕೆಯನ್ನು ತೊಡೆದು ಹಾಕಲು ನಮ್ಮ ದೇಶದ ಕೆಲವು ಸ್ವತಂತ್ರ ಹೋರಾಟಗಾರರು ಮಾಡಿದ ಕೆಲಸಗಳನ್ನು ಹೇಳಲು ನಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಯಾದ ಶಗುಫ್ತಾರವರು ಬರಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ. I am Shagufta. Today I am going to speak about our Independence Day. माननीय मुख्य अतिथि, सभी अध्यापक गण और सभी अभिभावकों को मेरा प्रणाम। सभी को स्वतंत्रता दिवस की ढेर सारी शुभकामनाएं। आज हम यहाँ 79वें स्वतंत्रता दिवस का जश्न मनाने के लिए इकट्ठा हुए हैं। आज का दिन पूरे भारतवासियों के लिए बहुत महत्वपूर्ण है, क्योंकि भारत के लिए स्वतंत्रता दिन बहुत पर्व है। आज ही के दिन भारत देश को आज़ादी मिली थी, तभी से इस दिन को भारत में स्वतंत्रता दिवस के रूप में बहुत ही धूमधाम से मनाते हैं। स्वतंत्रता सेनानियों को नमन करना चाहिए, जिन्होंने इस देश की आज़ादी के लिए अपने प्राणों की आहुति तक दे दी। कई स्वतंत्रता सेनानियों ने सालों तक संघर्ष किया। संघर्ष की शुरुआत तब से शुरू हुई जब मंगल पांडे को अंग्रेजों ने फांसी दे दी थी। तभी से भारत देश में स्वतंत्रता के लिए लड़ाई शुरू हो गई थी। उसके बाद महात्मा गांधी, भगत सिंह और बाल गंगाधर तिलक और कई स्वतंत्रता सेनानियों ने अपने प्राणों की त्याग किया था। ಕೊಟ್ಟ ಶಗುಫ್ತಾರವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ಶಿಕ್ಷಕಿಯಾದ ವಾಣಿ ಮ್ಯಾಮ್ ರವರು ತಮಗೆ ತಿಳಿದ ಕೆಲವು ವಿಷಯಗಳ ಬಗ್ಗೆ ಹೇಳಲು ಕೋರಿಕೊಳ್ಳುತ್ತಿದ್ದೇನೆ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇಷ್ಟೋ ತನಕ ಇವುಗಳು ಶಾಲೆಯಲ್ಲಿ ತರಗತಿಗಳಲ್ಲಿ ಪಾಠಗಳಲ್ಲಿ ಸ್ವತಂತ್ರ ಹೇಗೆ ಬಂತು,
ಸ್ವತಂತ್ರಕ್ಕಾಗಿ ಹೋರಾಡಿದವರು ಯಾರು, ಎಲ್ಲ ವಿಷಯಗಳನ್ನ ನೀವು ತರಗತಿಗಳಲ್ಲಿ ತಿಳಿದೇ ಇರ್ತೀರ. ಆದ್ರೆ ನಾನೀಗ ನಿಮ್ಮ ಮೊಟ್ಟ ಮೊದಲನೇದಾಗಿ ತಿಳಿಸ್ಬೇಕಾಗಿರುವ ವಿಷಯ ಏನಪ್ಪಾ ಅಂದ್ರೆ, ಈ ವರ್ಷದ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಥೀಮ್ ಏನಪ್ಪಾ ಅಂದ್ರೆ ನಯಾ ಭಾರತ್ ಅನ್ನುವಂತಹ ಒಂದು ಥೀಮ್ನಿಂದಾಗಿ ಈ ವರ್ಷದ ಸ್ವತಂತ್ರೋತ್ಸವವನ್ನ ನಾವು ಆಚರಿಸ್ತಾ ಇದ್ದೀವಿ. ಅಂದ್ರೆ ಮುಂಬರುವಂತಹ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳಿಗೆ ಈ ಒಂದು ನಯಾ ಭಾರತನ ಒಂದು ವಿಶೇಷತೆಯನ್ನ ಕೊಟ್ಟು ನಾವು ಆಚರಿಸ್ತೀವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ವಿಸ್ತೃತ ಭಾರತ ಅಂದ್ರೆ 2047ಕ್ಕೆ ನಮಗೆ ಸ್ವತಂತ್ರ ಬಂದು 100 ವರ್ಷಗಳಾಗತ್ತೆ. ಆ 100 ವರ್ಷಗಳ ಸಮಯಕ್ಕೆ ನಮ್ಮ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಸೊ ನಮ್ಮ ಸ್ವತಂತ್ರ ಈ ಸಮಯದಲ್ಲಿ ಮತ್ತೆ ನಾವು ಏನೇ ಆಗಲಿ ಒಂದ್ಸತಿ ಸ್ವತಂತ್ರ ಹೋರಾಟಗಾರರನ್ನ ನೆನಪಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ನಮ್ಮ ದೇಶ ಮೊಟ್ಟ ಮೊದಲನೇದಾಗಿ 1498 ವಾಸ್ಕೋಡಿ ಗಾಮ ಬಂದಾಗಿಂದ ಹಿಡಿದು 1947 ಆಗಸ್ಟ್ 15ರ ತನಕ ಹಲವಾರು ಜನಗಳ ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರ ಅನ್ನೋದು ಸಿಕ್ಕಿದೆ. ಆದ್ರೆ ನಿಜವಾದಂತಹ ಸ್ವತಂತ್ರದ ಸಂಗ್ರಾಮ ಪ್ರಾರಂಭ ಆಗಿದ್ದು 1857ರ ನಂತರ. ನಾವು ಏನದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿಂದ ನಮ್ಮ ನಿಜವಾದಂತಹ ಸ್ವಾತಂತ್ರ್ಯದ ಹೋರಾಟ ಆರಂಭ ಆಯಿತು. ಅದಕ್ಕಿಂತ ಮುಂಚೆ ನಾವು ಬ್ರಿಟಿಷರ ನಡುವೆ ಹೋರಾಟವನ್ನ ಮಾಡಿದ್ವಿ. ಆದ್ರೆ ಆ ಎಲ್ಲ ಹೋರಾಟಗಳು ತಮ್ಮ ಒಳಿತಿಗಾಗಿ, ತಮ್ಮ ರಾಜ್ಯದ ರಕ್ಷಣೆಗಾಗಿ ಆಗಿತ್ತು. ಆದರೆ ದೇಶ ಒಗ್ಗಟ್ಟಿನಿಂದ ನಾವು ಪರಕೀಯರನ್ನ ಹೊರಗಟ್ಟಳಿಸಬೇಕು ಅನ್ನುವಂತಹದ್ದು ಪ್ರಾರಂಭ ಆಗಿದ್ದು 1857ರಿಂದ. ಆ ನಂತರ ಅಸಹಕಾರ ಆಂದೋಲನ, ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಹೀಗೆ ಹಲವಾರು ರೀತಿಯಾದಂತಹ ಹೋರಾಟಗಳಲ್ಲಿ ನಿಂತು ಎಲ್ಲ ಸ್ವತಂತ್ರ ಹೋರಾಟಗಾರರ, ಉಗ್ರಗಾಮಿಗಳು, ಮಂದಗಾಮಿಗಳು ಹಾಗೂ ದೇಶದ ನಾಯಕರು ಇವರೆಲ್ಲರ ಪರವಾಗಿ 1947 ಆಗಸ್ಟ್ 15ರಂದು ನಮಗೆ ಸ್ವತಂತ್ರವನ್ನ ತಂದ್ಕೊಡ್ತು. ಸೊ ಅದೇ ಸಮಯದಲ್ಲಿ ನಮ್ಮ ದೇಶ 2 ಭಾಗ ಆಯಿತು. ಸೊ ನಿಮ್ಗೆಲ್ಲ ತಿಳಿದ ಹಾಗೆ ನೆಹರು ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದರು, ಡಾಕ್ಟರ್ ಬಾಬು ರಾಜೇಂದ್ರ ಸಿಂಗ್ ಅವರು ದೇಶದ ರಾಷ್ಟ್ರಪತಿಗಳಾದರು. ಸೊ ಅಲ್ಲಿಂದ ಇಲ್ಲಿಯ ತನಕ 79 ವರ್ಷಗಳ ಕಾಲ ನಾವು ಸ್ವತಂತ್ರಕ್ಕಾಗಿ ನಮ್ಮನ್ನ ನಾವು ಆಡಳಿತವನ್ನ ಮಾಡ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಏನು ಬಿಡ್ಬೇಕಪ್ಪ ಅಂದ್ರೆ, ಒಗ್ಗಟ್ಟಿನಿಂದ ಇರಬೇಕು. ದೇಶ ಮೊದಲು ಅನ್ನುವಂತಹ ಭಾವನೆಯನ್ನ ಪ್ರತಿಯೊಬ್ಬರು ನಾವು ಈಗಲಿಂದಲೇ ಬೆಳೆಸ್ಕೋಬೇಕು. ನಮ್ಮತನವನ್ನು ಬಿಡದೆ ದೇಶದ ಒಗ್ಗಟ್ಟಿಗೆ, ದೇಶದ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸ್ಬೇಕು. ಹೇಳಿ ಫಸ್ಟ್, ದೇಶ ಮೊದಲು ಎನ್ನುವುದು ನನ್ನ ಆದ್ಯತೆ. ಜೈ ಭಾರತಾಂಬೆ. ನಮಗೆ ಹಲವು ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟ ವಾಣಿ ಮ್ಯಾಮ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರೂ ಶಾಲಾ ಮೈದಾನಕ್ಕೆ ತೆರಳಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ.